ರಾಮನಗರ DCCOನ ಕೂಡಲೇ ಇದು ಮಾಡಬೇಕು, ತೆರವು ಮಾಡಬೇಕು, ಅಂದ್ರೆ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸರ್. ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿಗೆ, ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋ ಸ್ಥಿತಿನಲ್ಲಿ ಇಲ್ಲ. ಬೇರೆ ಏನಾರ ಇದ್ರೆ ಮಾತಾಡಿ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿತ್ತು, ಯಾಕೋ ಮೈತ್ರಿಯಲ್ಲಿ ಬಿಡುಕು ಬಂದಂತೆ ಕಾಣಿಸುತ್ತೆ ಸರ್. ಯಾಕೋ 2 ಸೀಟ್ಗೆ ತಗೊಳ್ಳೋಕೆ ನಾವು ಮೈತ್ರಿ ಮಾಡ್ಕೊಳ್ಬೇಕಿತ್ತ ಅನ್ನೋಂಥ ಒಂದಷ್ಟು ಬೇಸರದ ನುಡಿಗಳು ಕುಮಾರಸ್ವಾಮಿ ಅವರು. ರಾಜ್ಯದ ಜನ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಜಾತ್ಯತೀತ ತತ್ವಗಳ ಬಗ್ಗೆನೋ ಅಥವಾ ಇನ್ನೊಂದ್ರ ಬಗ್ಗೆನೋ ನಾನೇನ ಮಾತಾಡಿದ್ರೆ ನೀವೇನು ತೋರಿಸೋದಿಲ್ಲ. ನಿಮಗೆ ಬೇಕಾಗಿರೋ ಹೇಳಿಕೆನ ನಾನು ಕೊಡೋದಿಲ್ಲ. ಏನು ಮಾಡಲಿ ನಾನೀಗ? ನಿಮಗೆ ಬೇಕಾಗಿರೋ ಹೇಳಿಕೆ ನಾನು ಕೊಡಲ್ಲ, ನೀವು ನಾನು ಹೇಳಿದ್ದನ್ನ ತೋರಿಸಲ್ಲ. ಹೇಳ್ರಿ, ಮಾಜಿ ಪ್ರಧಾನಮಂತ್ರಿಗಳು ಹೇಳಿದಂಥ ಹೇಳಿಕೆಯನ್ನ ನಿಮ್ಮ ದಿನದ 24 ಗಂಟೆ ನೀವು ತೋರಿಸಿ. ಮುಸ್ಲಿಂ ಆಗ್ಬಿಡ್ತೀನಿ ಎಂದವ್ರನ್ನ ತೋರಿಸಿ, ದೇಶ ಬಿಟ್ಟು ಓಡೋಯ್ತೀನಿ ಎಂದವ್ರನ್ನ ತೋರಿಸಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನ್ಯಾಷನಲ್ ಪಾರ್ಟೀಸ್ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ, ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಅಂತೇಳಿ ಒತ್ತಿ ಒತ್ತಿ ಹೇಳಿದ್ದನ್ನ ತೋರಿಸಿ. ನೀವು ನನ್ನನ್ನು ಬಂದು ನೀವು ಕೂಲಿ ಕೇಳ್ತಾ ಇದ್ದೀನಿ ಓಟ್ ಹಾಕ್ರಪ್ಪ ಅಂತ ನನ್ನನ್ನು ಬಂದ್ಬಿಟ್ಟು ನೀವು ಏನೇನೋ ಕೇಳ್ತಿರಲ್ಲ. ಹಿಂಗೆ ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಕೂಲಿ ಕೇಳ್ತಾ ಇದ್ದೀನಿ. ನೀವು ನನಗೆ ಕೂಲಿ ಕೊಡಿಸ್ತೀರಾ ಅಂತ ನನಗೆ ಭಾವನೆ, ಬೇರೆ ಎಲ್ಲ ತೋರಿಸ್ತೀರಾ ನೀವು. ಕಾಂಗ್ರೆಸ್ನವ್ರ ತರ ಬಿಜೆಪಿ ಅವ್ರನ್ನ ಕುತ್ತಿಗೆ ಕೊಯ್ದಿಲ್ಲ ಅಂತ ವಾದ. ನಾವ್ಯಾರನ್ನೂ ಕತ್ತಿಗೆ ಕೊಯ್ದಿಲ್ಲ. ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದೀವಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದೀವಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಗುರ್ಸೋಂಥ ಕೆಲಸ ಇವತ್ತೇನಾದ್ರೂ ಆಗಿದೆ ಅಂದರೆ ಅದು ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ಸು ಅವ್ರನ್ನ ಪ್ರಧಾನಮಂತ್ರಿ ಮಾಡಿರಲಿಲ್ಲ ಅಂದರೆ ಯಾರೂ ನೆನೆಸ್ಕೋತಾ ಇರಲಿಲ್ಲ. 30 ಜನ ಮುಖ್ಯಮಂತ್ರಿಗಳಲ್ಲಿ ಅವರು ಒಬ್ಬರಾಗಿರ್ತಿದ್ರು. ಹೌದಾ ಅಲ್ವಾ?